ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ನೋಡಿ, ಈ ದೊಡ್ಡವರು ಮತ್ತೆ ದೊಡ್ಡವರ ಮಕ್ಕಳು ಯಾವಾಗ ಹೆಂಗೆ ಕಳ್ಳಾಟಗಳಾಡಿ ತಗ್ಲಾಕೊಳ್ತಾರೆ ಅಂತ ಆ ಸುದ್ದಿ ಹೊರಗಡೆ ಬರೋವರೆಗೂ ಅಥವಾ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗೋವರೆಗೂ ಯಾರೊಬ್ರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಇದೀಗ ಏನು ಕಳ್ಳ ಸಾಗಾಣಿಕೆ ಅಂದ್ರೆ ಡ್ರಗ್ಸ್ ಮಾಫಿಯಾದಲ್ಲಿ ಡ್ರಗ್ಸ್ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಇದೀಗ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಬಂಧನ ಆಗಿರುವಂತದ್ದು. ನಿಜಕ್ಕೂ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈತ ತಗ್ಲಾಕೊಂಡಿರೋದು ಯಾರು ಎತ್ತ ಏನಕ್ಕೆ ಹೆಂಗೆ ಅಂತ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ. ಈ ವಿಡಿಯೋ ಪೂರ್ತಿ ನೋಡಿ. ಹೌದು ಸ್ನೇಹಿತರೆ, ಪ್ರಿಯಾಂಕ ಖರ್ಗೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಸಚಿವರು ಕೂಡ ಹೌದು. ಸೊ ಇವರ ಅತ್ಯಾಪ್ತ ಒಬ್ಬ ಇದೀಗ ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ತಗ್ಲಾಕೊಳ್ಳೋದು ಅಂದ್ರೆ ಅಷ್ಟು ಸಾಮಾನ್ಯ ಸಂಗತಿ ಅಲ್ಲ. ಮಹಾರಾಷ್ಟ್ರದಲ್ಲಿ ಹೋಗಿ ಈತ ತಗ್ಲಾಕೊಂಡಿರ್ಬೋದು. ಬಹುಶಃ ನಿಮಗೆ ನೆನ್ಪಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಪ್ರಿಯಾಂಕ ಖರ್ಗೆ ಅವರು RSS ಬ್ಯಾನ್ ಆಗ್ಬೇಕು ದೇಶದಲ್ಲಿ ಅಂತೇಳಿ ಒಂದಷ್ಟು ವಾಯ್ಸ್ ರೈಸ್ ಮಾಡಿದ್ರು. ಸೊ ಅದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಅದೊಂದು ಭಾಗ. ಆದ್ರೆ ಆ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇಂದಾಗಿ ಒಂದಷ್ಟು ಬಿಜೆಪಿಗರ ಬಾಯಿಗೆ ಆಹಾರ ಆಗಿದ್ರು ಪ್ರಿಯಾಂಕ ಖರ್ಗೆ ಅಂತ ಹೇಳ್ಬೋದು. ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಒಂದ್ ಕಡೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾದ್ರೆ ಮತ್ತೊಂದು ಕಡೆ RSS ನಾಯಕರ ಕೆಂಗಣ್ಣಿಗೆ ಈ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಪ್ರಿಯಾಂಕ ಖರ್ಗೆ ಸುದ್ದಿಯಾಗಿದ್ರು. ಬಿಜೆಪಿಗರಿಗೆ ಆಹಾರವಾಗಿದ್ರು, RSS ನಾಯಕರಿಗೆ ಒಂದ್ ರೀತಿ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ಪ್ರಿಯಾಂಕ ಖರ್ಗೆ ಅವರ ಅತ್ಯಾಪ್ತ ಅರೆಸ್ಟ್ ಆಗಿರುವಂತದ್ದು ಮಹಾರಾಷ್ಟ್ರದಲ್ಲಿ. ಅದು ಡ್ರಗ್ಸ್ ಮಾಫಿಯಾದಲ್ಲಿ ಡ್ರಗ್ಸ್ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಅದೊಂದು ರೀತಿ ಸಾಮಾನ್ಯ ಸಂಗತಿ ಅಲ್ಲ. ಇದೊಂದು ರೀತಿ ಈ ಕಳ್ಳಾಟ, ಈ ದೊಡ್ಡವ್ರ ಮಕ್ಕಳು ಹೆಂಗೆಲ್ಲ ಕಳ್ಳಾಟ ಆಡಿ ತಗ್ಲಾಕೊಳ್ತಾರೆ ನೋಡಿ ಅನ್ನೋದಕ್ಕೆ ಇದೇ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಏಪ್ರಿಲ್ ನಲ್ಲಿ, ಬಹುಶಃ ನಿಮ್ಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಲಾಸ್ಟ್ ಕಳೆದ ಬಾರಿ ಏಪ್ರಿಲ್ ತಿಂಗಳು ಅಂತ ಅನ್ಸುತ್ತೆ, ಆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಒಂದು ಸುದ್ದಿಗೋಷ್ಠಿ ಮಾಡಿ ಹೇಳಿರ್ತಾರೆ, ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಡ್ರಗ್ಸ್ ಮಾಫಿಯಾಗಳು ಯಥೇಚ್ಛವಾಗಿ ನಡೀತಾ ಇದೆ. ಗಾಂಜಾ, ಬ್ರೌನ್ ಶುಗರ್ಸ್ ಅಂತ ಈ ಡ್ರಗ್ಸ್ ಮಾಫಿಯಾ, ಮಾದಕ ದ್ರವ್ಯ ವ್ಯಸನಿಯರ ಜೊತೆನಲ್ಲಿ ಈ ಮಾದಕ ದ್ರವ್ಯಗಳನ್ನು ಸಪ್ಲೈ ಮಾಡುವಂತವ್ರು ಕೂಡ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಅಂತವರನ್ನ ಅರೆಸ್ಟ್ ಮಾಡಿ ಕಾನೂನಿಗೆ ಒಳಪಡಿಸಿ ಅಂತವ್ರಿಗೆ ಕಾನೂನು ಶಿಕ್ಷೆ ಕೊಡಿಸಲಾಗ್ತಿದೆ ಅಂತ ಹೇಳಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಅಲ್ಲೊಂದಿಷ್ಟು ಪ್ರಚಾರ ಕೂಡ ತಗೊಂಡಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಬೆನ್ನ ಹಿಂದೆಯೇ ಇದೀಗ ಸಚಿವ ಪ್ರಿಯಾಂಕ ಖರ್ಗೆ ಅವರ ಅತ್ಯಾಪ್ತ ಅರೆಸ್ಟ್ ಆಗೋದು ಅಂದ್ರೆ ಏನ್ ಸ್ವಾಮಿ? ಯಾಕಂದ್ರೆ ಮಾದಕ ದ್ರವ್ಯ ಒಂದು ಸಾಗಾಣಿಕೆ ಪ್ರಕರಣದಲ್ಲಿ ತಗ್ಲಾಕೊಳ್ಳೋದಂದ್ರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ದುಡ್ಡು ಮಾಡೋದಕ್ಕೆ ಅಥವಾ ಹಣ ಮಾಡೋದಕ್ಕೆ ಹೆಂಗೆಲ್ಲ ಕಳ್ಳದಾರಿಗಳು ಈ ದೊಡ್ಡವ್ರ ಮಕ್ಕಳು ಹುಡ್ಕೊಂಡಿರ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಕೂಡ ಸಾಕ್ಷಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಹಾಗೂ ಕಲಬುರಗಿ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಲಿಂಗರಾಜು ಕಣ್ಣಿ ಅವರನ್ನು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಮಹಾರಾಷ್ಟ್ರ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಠಾಣೆಯಲ್ಲಿ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ದಾಳಿಯನ್ನ ಮಾಡಿರ್ತಾರೆ. ಲಿಂಗರಾಜು ಮೇಲೆ 20 ಬಾಟಲ್ಗಳಿತ್ತಂತೆ. ಅಂದ್ರೆ ಏನದು ಬಾಟ್ಲು ಅನ್ನೋದನ್ನ ನೋಡೋದಾದ್ರೆ ನಿಷೇಧಿತ ಕೋಡಿನ್ ಆಧಾರಿತ ಏನು ಕೆಮ್ಮು ಸಿರಪ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಶೆಡ್ಯೂಲ್ H ಮಾದಕ ವಸ್ತುಗಳು ಪತ್ತೆ ಆಗಿವೆ. ಈ ವಸ್ತುಗಳನ್ನು ವಶಪಡಿಸಿಕೊಂಡಿರುವ ಮಹಾರಾಷ್ಟ್ರ ATS ಪೊಲೀಸರು ಈತರನ್ನ ಬಂಧಿಸಿದ್ದಾರೆ. NDPS ಕಾಯ್ದೆಯಡಿ ಠಾಣೆಯ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಮೂಲಗಳ ಪ್ರಕಾರ ಲಿಂಗರಾಜು ಕಣ್ಣಿಗೆ ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವ ವೇಳೆ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದಾನೆ. ಈ ಹಿಂದೆ ಬಿಜೆಪಿಯಲ್ಲಿದ್ದ ಇವರು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆದ್ರು ಎನ್ನುವಂತ ಮಾಹಿತಿ ಇದೆ. ಅಂದ್ರೆ ಈ ಹಿಂದೆ ಏನು ಈತ ಮತ್ತೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಅತ್ಯಾಪ್ತ ಲಿಂಗರಾಜು ಕಣ್ಣಿ ಇದಾರಲ್ಲ, ಅರೆಸ್ಟ್ ಆಗಿದ್ದಾರೆ. ಈಗ ಈತ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಅತ್ಯಾಪ್ತ ಕೂಡ ಹೌದು. ಸೊ ಈತ ಲಿಂಗರಾಜ್ ಏನಿದಾರಲ್ಲ, ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಅತ್ಯಾಪ್ತ ಕೂಡ ಹೌದು. ನಿಷೇಧಿತ 120 ಕೋಡೆನೈನ್ ಸಿರಪ್ ಹೊಂದಿದ್ದ, ಇನ್ನೊಂದ್ಸಲ ಹೇಳ್ತೀನಿ, ಯಾವ್ದನ್ನ ಈತ ಡ್ರಗ್ಸ್ ಯಾವ್ದನ್ನ ಇವನು ಸಾಗಾಣಿಕೆ ಮಾಡ್ತಾ ಇದ್ದ, ಸುಮಾರು 20 ಬಾಟ್ಲ್ ಇತ್ತಂತೆ. ಅಂದ್ರೆ 120 ಕೋಡೆನೈನ್ ಸಿರಪ್ ಹೊಂದಿದ್ದ ಆರೋಪದ ಮೇಲೆ NDPS ಕಾಯ್ದೆಯಡಿ ಈತನನ್ನ ಬಂಧಿಸಲಾಗಿದೆ. ಮಾದಕ ದ್ರವ್ಯ ವ್ಯಸನೆ ಸಾಗಾಣಿಕೆ ಆರೋಪದ ಮೇಲೆ ಸೊ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ದೊಡ್ಡವ್ರ ಮಕ್ಕಳು ಹೆಂಗೆಲ್ಲ ತಗ್ಲಾಕೊಂಡ್ಬಿಡ್ತಾರೆ, ಏನೆಲ್ಲ ಮಾಡಿರ್ತಾರೆ. ಒಂದ್ ರೀತಿ ದುಡ್ಡು ಮಾಡೋದಕ್ಕೆ ಇವ್ರಿಗೆಲ್ಲ ಕೈಯಲ್ಲಿ ಯಾವೆಲ್ಲ ಕಳ್ಳದಾರಿಗಳನ್ನ ಹಿಡ್ದಿರ್ತಾರೆ ನೋಡಿ. ಸೊ ಇದು ಒಂದ್ ರೀತಿ ನಿಷೇಧಿತ ಡ್ರಗ್ ಆಗಿರುತ್ತೆ ಇದು.
ಸೊ ಸಿರಪ್ ಆಗಿರುತ್ತೆ 120 ಕೊಡೆನೈನ್ ಸಿರಪ್ ಹೊಂದಿರುವಂತಹ ಆರೋಪದಡಿ ಇದೀಗ ಈತನನ್ನ ಬಂಧಿಸಲಾಗಿದೆ. ವಿಪರ್ಯಾಸ ಅಂದ್ರೆ ಕಳೆದ ಏಪ್ರಿಲ್ನಲ್ಲಿ ಖರ್ಗೆ ಅವರು ಕಲಬುರಗಿಯ ಪ್ರದೇಶದಲ್ಲಿ ಮಾದಕ ದ್ರವ್ಯ ವ್ಯಸನ ಸೇರಿದಂತೆ ಕಳ್ಳ ಸಾಗಾಣಿಕೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಾರ್ವಜನಿಕವಾಗಿ ಪ್ರತಿಜ್ಞೆ ಮಾಡಿರ್ತಾರೆ ಪ್ರಿಯಾಂಕ ಖರ್ಗೆ ಅವರು. ಅದೇ ನಾನು ಆಗ್ಲೇ ಹೇಳಿದ್ದು, ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾರೆ. ನಮ್ಮ ಭಾಗದಲ್ಲಿ ಏನು ಈ ಕಲಬುರಗಿ ಭಾಗದಲ್ಲಿ ಸಾಕಷ್ಟು ಜನ ಮಾದಕ ದ್ರವ್ಯ ವ್ಯಸನ ಸೇರಿದಂತೆ ಕಳ್ಳ ಸಾಗಾಣಿಕೆ ವಿರುದ್ಧ ನಾನು ಇದನ್ನೆಲ್ಲ ಧ್ವಂಸ ಮಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಅಂತವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ಬಿಡ್ತೀನಿ ಅಂತ ಹೇಳಿ ಸೊ ಪ್ರತಿಜ್ಞೆ ಮಾಡಿರ್ತಾರೆ. ಇದೀಗ ಅವರ ಆಪ್ತನೇ ಈ ಒಂದು ಪ್ರಕರಣದಲ್ಲಿ ಸೊ ಬಂದಿ ಆಗಿರುವಂತದ್ದು ನಿಜಕ್ಕೂ ಹೇಯ ಕೃತ್ಯ, ನಾಚಿಕೆಗೇಡು ಅಂತಾನೆ ಹೇಳ್ಬೋದು. ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಲಿಂಗರಾಜು ಖರ್ಗೆ ಅವರೊಂದಿಗೆ ಇರುವ ಫೋಟೋಗಳು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಇದ್ದಾರೆ, ಜೊತೆಯಲ್ಲಿ ಪ್ರಿಯಾಂಕ ಖರ್ಗೆ ಅಪ್ಪ ಮಗ ಇಬ್ಬರಿಗೂ ಕೂಡ ಈತ ಅತ್ಯಪ್ತ ಆಗಿದ್ದ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದ್ರೆ ಬಿಜೆಪಿನಲ್ಲೂ ಈ ಹಿಂದೆ ಕೂಡ ಇದ್ದ. ಒಂದು ರೀತಿ ರಾಜಕೀಯ ವೀಕ್ಷಕರ ಪ್ರಕಾರ ನಾಯಕರು ಆಗಾಗ್ಗೆ ಬೆಂಬಲಿಗರೊಂದಿಗೆ ಚಿತ್ರಗಳಿಗೆ ಫೋಸ್ ಕೊಡ್ತಿದ್ರೆ ಖರ್ಗೆ ಅವರೊಂದಿಗೆ ಲಿಂಗರಾಜು ಉಪಸ್ಥಿತಿಯ ಸ್ವರೂಪ ಮತ್ತು ಆವರ್ತನವು ಆಳವಾದ ಒಡನಾಟ. ಅಂದ್ರೆ ಇಲ್ಲಿ ಕೆಲವರು ಸಾಮಾನ್ಯವಾಗಿ ಏನ್ರಿ ಫೋಟೋ ತೆಗೆಸ್ಕೊಂಡಿದ ತಕ್ಷಣ ಅತ್ಯಾಪ್ತರಾಗ್ಬಿಡ್ತಾರ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡ್ಬೋದು. ಬಟ್ ಇಲ್ಲಿ ಲಿಂಗರಾಜು ಅತ್ಯಾಪ್ತನೇ ಹೌದು. ಮಲ್ಲಿಕಾರ್ಜುನ ಖರ್ಗೆ ಅವರಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಲ್ಲ, ಪ್ರಿಯಾಂಕ ಖರ್ಗೆ ಅವರಿಗೆ ಅತ್ಯಾಪ್ತನಾಗಿದ್ದ. ಕಳೆದ ಬಾರಿ ಬಿಜೆಪಿನಲ್ಲಿ ಇದ್ದಂತ ಇಲ್ಲಿ ಈ ಲಿಂಗರಾಜು ಕಣ್ಣಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿರ್ತಾನೆ. ಆಗ್ಲಿಂದ ಪ್ರಿಯಾಂಕ ಖರ್ಗೆ ಅವರೇ ಅತ್ಯಪ್ತ ಆಗಿರ್ತಾನೆ. ಖರ್ಗೆ ಅವರ ಸಹೋದರರೊಬ್ಬರು ಕಾನೂನು ತೊಂದರೆ ಎದುರಿಸಿರುವುದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಗುತ್ತಿಗೆದಾರನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ನಿಮಗೆ ನೆನಪಿರ್ಬೋದು ಬಹುಶಃ ಪ್ರಿಯಾಂಕ ಖರ್ಗೆ ಅವರ ಅತ್ಯಾಪ್ತ ಇದೇ ಪ್ರಕರಣ ಮೊದಲಲ್ಲ. ಈ ಹಿಂದೆ ಕೂಡ ಇದೇ ರೀತಿ ಗುತ್ತಿಗೆದಾರನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣದಲ್ಲಿ ಒಬ್ಬ ಸಹಾಯಕ ರಾಜು ಕಪ್ಪನೂರು ಅವರನ್ನು ಕೂಡ ಬಂಧಿಸಲಾಗಿತ್ತು. ಇತ್ತೀಚಿನ ಬಂಧನವು ರಾಜಕೀಯ ಪರಿವಾರದ ಹೊಣೆಗಾರಿಕೆ ಮತ್ತು ಮಂತ್ರಿ ವಲಯದಲ್ಲಿ ಪ್ರಭಾವ ಬೀರುವ ವ್ಯಕ್ತಿಗಳ ರೀತಿ ಮೇಲೆ ಹೆಚ್ಚಾಗ್ತಿರುವ ಕಾಳಜಿ ಒತ್ತಿ ಹೇಳುತ್ತಿದೆ. ಅಂದ್ರೆ ಇತ್ತೀಚೆಗೆ ನೋಡಿ ಒಂದಷ್ಟು ರಾಜಕೀಯ ಪ್ರಭಾವದಿಂದಾಗಿ ಏನೋ ತಪ್ಪಿಸ್ಕೊಂಡ್ಬಿಡ್ತೀವಿ, ಏನೋ ಮಾಡ್ಬಿಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಬಟ್ ಆದ್ರೆ ಕಾನೂನಿನ ಒಂದು ಹದ್ದಿನ ಗಣ್ಣಿಂದ ಯಾರೊಬ್ಬರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದೀಗ ಲಿಂಗರಾಜು ಕಣ್ಣಿ ಡ್ರಗ್ಸ್ ಸಾಗಾಣಿಕೆ ಪ್ರಕರಣದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಅತ್ಯಾಪ್ತ ಲಿಂಗರಾಜು ತಗ್ಲಾಕೊಂಡಿದ್ದೇನೆ. ನಿಜಕ್ಕೂ ಕಳ್ಳ ದಾರಿ ಹೆಂಗೆಲ್ಲ ಹಿಡಿತಾರೆ ನೋಡಿ ದೊಡ್ಡವ್ರ ಮಕ್ಕಳು ಅನ್ನೋದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿ. ದುಡ್ಡು ಮಾಡೋದಕ್ಕೆ ಏನೆಲ್ಲ ಮಾಡ್ತಾರೆ, ಹಗಲು ರಾತ್ರಿ ಬೆವರು ಸೋಸಿ ರಕ್ತ ಬಸಿದು ಕೆಲಸ ಮಾಡುವಂತ ನಿಮ್ಮಂತರ ಮಧ್ಯೆ ಇಂಥ ಕಳ್ಳ ದೊಡ್ಡವ್ರ ಮಕ್ಕಳು ಕೂಡ ಅಡಗಿರ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಪ್ರಕರಣದಲ್ಲಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.